ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಸುಳಿದಾಡುವ ಲಿಂಗ, ನೆಳಲಿಲ್ಲದ ಜಂಗಮರಾದಂತಹ ಅಲ್ಲಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ವಿವರಣೆಯನ್ನು ತಿಳಿಯೋಣ. ನಿಶೂನ್ಯ ಲಿಂಗದ ಭಾಗದಲ್ಲಿ ಬಂದಂತಹ ವಚನ ಇದು. ವಚನವು ಹೀಗಿದೆ: ಜಲಕೂರ್ಮ ಗಜಫಣಿಯ ಮೇಲೆ ಧರೆ ವಿಸ್ತರಿಸಿ ನಿಲ್ಲದಂದು, ಗಗನವಿಲ್ಲದಂದು ಪವನನ ಸುಳುಹು ಇಲ್ಲದಂದು, ಅಗ್ನಿಗೆ ಕಳೆ ಮೊಳೆ ದೋರದಂದು, ತರು ಗಿರಿ ತೃಣ ಕಾಷ್ಟಾದಿಗಳಿಲ್ಲದಂದು, ಯುಗ ಜುಗ ಮಿಗಿಲೆನಿಸಿದ 14 ಭುವನ ನೆಲೆಗೊಳ್ಳದಂದು, ನಿಜವನರಿದೆನೆಂಬ ತ್ರಿಜಗಾಧಿಪತಿಗಳಿಲ್ಲದಂದು, ತೋರುವ ಬೀರುವ ಭಾವದ ಪರಿ ಇಲ್ಲದಂದು, ಆ ಭಾವದಲ್ಲಿ ಭರಿತ ಅಗಮ್ಯ ಗುಹೇಶ್ವರನ ನಿರಾಳವು. ವಿಶ್ವ ಸೃಷ್ಟಿಯಲ್ಲಿ ತೋರುವಂತಹ ಸಚರಾಚರ ಜೀವರಾಶಿಗಳ ಜನನ, ಜೀವನ ಮತ್ತು ಮರಣಗಳಿಗೆ ಆಧಾರವಾದಂತಹ ಈ ಭೂಮಂಡಲವನ್ನು ಆಗಿನ್ನೂ ನೀರು, ಆಮೆ, ಆನೆ, ಸರ್ಪದಂತಹ ರೂಪಾಂತರ ತತ್ವ ವ್ಯವಸ್ಥೆಯ ಮೇಲೆ ಆಗಿನ್ನೂ ಈ ಭೂಮಿ ಸಿದ್ಧಗೊಂಡಿರಲಿಲ್ಲ. ಅಜಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನೆರವಾದ ಅವಕಾಶ ಎಂದರೆ ಆಕಾಶ ತತ್ವವನ್ನು ಆಗಿನ್ನೂ ಗಗನದಲ್ಲಿ ಹರವಿರಲಿಲ್ಲ. ಸಮಸ್ತ ಜೀವರಾಶಿಗಳ ಪ್ರಾಣ ಚೈತನ್ಯಕ್ಕೆ ಆಧಾರವಾದ ವಾಯುವಿನ ಸುಳಿವೇ ಆಗಿನ್ನೂ ಇರಲಿಲ್ಲ. ಸಮಸ್ತ ಜೀವ ಜಗತ್ತಿನ ರೂಪಾಂತರಕ್ಕೆ ಆಧಾರವಾದ ಅಗ್ನಿ ತತ್ವದ ಕಳೆಯೂ ಆಗಿನ್ನ ಮೊಳೆದೋರಿರಲಿಲ್ಲ. ಗಿಡ ಮರ, ಬೆಟ್ಟ ಗುಡ್ಡ, ಗಿರಿ ಗೌಹರ, ನದಿ ಸಾಗರ ಮತ್ತು ಜೀವಜಂತುಗಳು ಸೃಷ್ಟಿಯೂ ಕೂಡ ಆಗಿನ್ನೂ ಈ ಭೂಮಿಯ ಮೇಲೆ ನಿರ್ಮಾಣಗೊಂಡಿರಲಿಲ್ಲ. 4 ಯುಗಗಳು, ಯುಗದ ಯುಗಗಳು, ದಶ ದಿಕ್ಕುಗಳು, 14 ಭುವನ ಬ್ರಹ್ಮಾಂಡಗಳು ಮತ್ತು ಅನಂತ ಲೋಕಗಳು ಆಗಿನ್ನೂ ನೆಲೆ ಕಂಡಿರಲಿಲ್ಲ. ಸೃಷ್ಟಿಯ ಸಮಸ್ತ ವ್ಯವಸ್ಥೆಯನ್ನು ಬಹಳ ಮಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಯಥಾವತ್ತಾಗಿ ತಿಳಿದುಕೊಂಡಿದ್ದೇವೆ ಎಂದು ಅಭಿಮಾನಿಸುತ್ತಿರುವಂತಹ ರುದ್ರ, ವಿಷ್ಣು, ಬ್ರಹ್ಮರೆಂಬಂತಹ ತ್ರಿಮೂರ್ತಿಗಳು ಆಗಿನ್ನೂ ಮೂರ್ತರೂಪಗೊಂಡಿರಲಿಲ್ಲ. ಸೃಷ್ಟಿಯು ರಚನೆಗೊಂಡು ವಿವಿಧ ನಾಮರೂಪ, ನಾನಾ ರೀತಿಯ ಕ್ರಿಯಾಕರ್ಮಗಳೇನೂ ಇಲ್ಲದಂತಹ ಮೂಲ ಸ್ಥಿತಿಯ ಭಾವದಲ್ಲಿ ವಾಚ್ಯವಿಲ್ಲದ, ಅನಿವಾಚ್ಯ ಎನಿಸುವಂತಹ ನಿಶೂನ್ಯ ಲಿಂಗವು ತನ್ನ ಸ್ವಸ್ಥಿರತೆಯಲ್ಲಿ ಅದಾವುದನ್ನು ತಾನರಿಯದಂತೆ ಮೂಲ ನಿಜ ತತ್ವ ನಿರಾಳ ಸ್ಥಿತಿಯಲ್ಲಿಯೇ ತಾನಿದ್ದಿತು. ಜಲಕೂರ್ಮ ಗಜಫಣಿಯ ಮೇಲೆ ಧರೆ ವಿಸ್ತರಿಸಿ ನಿಲ್ಲದಂದು, ಗಗನವಿಲ್ಲದಂದು ಪವನನ ಸುಳುಹು ಇಲ್ಲದಂದು, ಅಗ್ನಿಗೆ ಕಳೆ ಮೊರೆ ದೋರದಂತು, ತರು ಗಿರಿ ತೃಣ ಕಾಷ್ಟಾದಿಗಳಿಲ್ಲದಂದು, ಯುಗ ಜುಗ ಮಿಗಿಲೆನಿಸಿದ 14 ಭುವನ ನೆಲೆಗೊಳ್ಳದಂದು, ನಿಜವನರಿದೆನೆಂಬ ತ್ರಿಜಗಾಧಿಪತಿಗಳಿಲ್ಲದಂದು, ತೋರುವ ಬೀರುವ ಭಾವದ ಪರಿ ಇಲ್ಲದಂದು, ಆ ಭಾವದಲ್ಲಿ ಭರಿತ ಅಗಮ್ಯ ಗುಹೇಶ್ವರ ನಿರಾಳವು. ಅಗಮ್ಯ ಗುಹೇಶ್ವರ ನಿರಾಳವು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.